ನಮ್ಮ ಶಿಕ್ಷಣ ಇಲಾಖೆಯವರು 2024 ಮತ್ತು 25ನೇ ಸಾಲಿಗೆ ಸಂಬಂಧಿಸಿದಂತೆ PUC ಎಕ್ಸಾಮ್ಸ್ ಏನಾಗುತ್ತೆ ಅದರಲ್ಲಿ ತುಂಬಾ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ 3 ಬ್ಲೂ ಪ್ರಿಂಟ್ ಹಾಗೆ ಕ್ವಶನ್ ಪೇಪರ್ ಮಾಡೆಲ್ ಪೇಪರ್ ಅನ್ನ ರಿಲೀಸ್ ಮಾಡಿದ್ರು. ನಂತರ ಈಗ ವೆಬ್ ಕ್ಯಾಮ್ ಅನ್ನ ಅಳವಡಿಸ್ತಾರೆ. ಈ ಒಂದು ವಿಷಯ ನಿಮ್ಮ ಕಿವಿಗೂ ಕೂಡ ಬಿದ್ದಿರಬಹುದು. ನಂತರ ಈಗ ಮತ್ತೊಂದು ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು ವಿಷಯ ಅಂತ ಹೇಳಿದ್ರೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ, ಈ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧಿಸಿದ ಕೂಡ ಕೆಲವು ಬದಲಾವಣೆಗಳನ್ನ ಈ ವರ್ಷ ನಮ್ಮ ಶಿಕ್ಷಣ ಇಲಾಖೆಯವರು ಮಾಡಿದ್ದಾರೆ. ಸೊ ಈ ವರ್ಷ ಮೊದಲನೇ ಬಾರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿರೋದು. ಅದಕ್ಕೋಸ್ಕರ ಫಸ್ಟ್ PUC ಹಾಗೆ ಸೆಕೆಂಡ್ PUC ವಿದ್ಯಾರ್ಥಿಗಳ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿರುತ್ತೆ ಅದ್ರ ಬಗ್ಗೆ ತಿಳಿದುಕೊಳ್ತಾ ಇದೀವಿ. ಸರಿನಾ? ಪೂರ್ತಿಯಾದ ಇನ್ಫಾರ್ಮೇಶನ್ ಕೊಡ್ತೀನಿ, ಅಂದ್ರೆ ಅಪ್ಡೇಟ್ ಜೊತೆಗೆ ಎಲ್ಲ ಇನ್ಫಾರ್ಮೇಶನ್. ಮೊದಲಾಗಿ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಕೊಡೋದಾದ್ರೆ, ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದು ಅವ್ರು ಯಾವ ಕಾಲೇಜ್ ಸ್ಟಡಿ ಮಾಡ್ತಿದ್ರೋ ಅದೇ ಕಾಲೇಜಲ್ಲಿ ಆಗುತ್ತೆ. ಸರಿನಾ? ನಂತರ ಈ ಪ್ರಾಕ್ಟಿಕಲ್ ರೆಕಾರ್ಡ್ ಏನಿರುತ್ತೆ, ಸಬ್ಜೆಕ್ಟ್ ಯಾವುದೇ ಆಗಿರಲಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡಿದ್ರೆ ಕಂಪ್ಯೂಟರ್ ಸೈನ್ಸ್, ಸೊ ಈ ಎಲ್ಲ ವಿಷಯದ ಪ್ರಾಕ್ಟಿಕಲ್ ರೆಕಾರ್ಡ್ ಏನಿದೆ, ನೀವು ಜರ್ನಲ್ ಅಂತ ಕೂಡ ಅದನ್ನು ಕರಿತಾ ಇರ್ಬೋದು. ಸೊ ಅದನ್ನ ಕ್ಲಿಯರ್ ಮಾಡಿ ಇಟ್ಕೊಂಡಿರಿ, ಅಂದ್ರೆ ಸಂಪೂರ್ಣವಾಗಿ ಬರೆದು ನಿಮ್ಮ ಲೆಕ್ಚರರ್ಸ್ ಏನಿರ್ತಾರೆ ಅವರ ಸಿಗ್ನೇಚರ್ ಪಡೆದು, ನಂತರ ಪ್ರಿನ್ಸಿಪಾಲ್ರು ಅವರ ಸಿಗ್ನೇಚರ್ ಕೂಡ ಪಡೆದು ಕರೆಕ್ಟ್ ಆಗಿ ಇಟ್ಕೊಂಡ್ರಿ. ಯಾಕಂತ ಹೇಳಿದ್ರೆ ಈ ಪ್ರಾಕ್ಟಿಕಲ್ ರೆಕಾರ್ಡ್ ಏನಿರುತ್ತೆ ಅದಕ್ಕೆ 6 ಮಾರ್ಕ್ಸ್ ಇರುತ್ತೆ. ಸರಿನಾ? ನಂತರ ಈ ಟೋಟಲ್ 30 ಮಾರ್ಕ್ಸ್ ಏನಿರುತ್ತೆ ಅದರಲ್ಲಿ 6 ಮಾರ್ಕ್ಸ್ ಪ್ರಾಕ್ಟಿಕಲ್ ರೆಕಾರ್ಡ್ಗೆ ಇರುತ್ತೆ, ಹಾಗೆ 4 ಮಾರ್ಕ್ಸ್ ವೈವ್ ಆಗಿರುತ್ತೆ. ಸರಿ, ಹಾಗಿದ್ರೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಏನು ನಡೆಯುತ್ತೆ 30 ಮಾರ್ಕ್ಸ್ಗೆ, ಅದು ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಅವ್ರದೇ ಕಾಲೇಜಲ್ಲಿ ಆಗುತ್ತೆ. ಜನರಲಿ ಜನವರಿ ಫಸ್ಟ್ ವೀಕ್ನ ಎಂಡ್ ಏನಿದೆ ಅದರಲ್ಲಿ ಸ್ಟಾರ್ಟ್ ಆಗುತ್ತೆ. ಜನವರಿಯಲ್ಲೇ ಸ್ಟಾರ್ಟ್ ಆಗಿ ಜನವರಿಯಲ್ಲೇ ಫಸ್ಟ್ PUC ವಿದ್ಯಾರ್ಥಿಗಳ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಸರಿನಾ? ನಂತರ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಫೈನಲ್ ಎಕ್ಸಾಮ್ ಫೆಬ್ರವರಿಯಲ್ಲಿ ನಡೆಯುತ್ತೆ. ಈಗ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಸಂಬಂಧಂತೆ ತುಂಬಾ ಇಂಪಾರ್ಟೆಂಟ್ ಚೇಂಜಸ್ ಅನ್ನ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಈಗ ಹಿಂದಿನ ವರ್ಷಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಒಂದು ತಾಲೂಕಿದೆ, ಆ ತಾಲೂಕಲ್ಲಿ ಯಾವ್ಯಾವ ಕಾಲೇಜ್ ಇದಾವೋ ಆ ಎಲ್ಲ ಕಾಲೇಜ್ಗಳಿಗೆ ಸಂಬಂಧ ಈ ಒಂದು ಪರ್ಟಿಕ್ಯುಲರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಅಂತ ತಿಳಿಸ್ತಾ ಇದ್ರು. ಆ ಕಾಲೇಜಿಗೆ ಹೋಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತಿದ್ರು. ನಂತರ ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ಆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಏನಿದೆ ಅದು ಕೂಡ ಒಂದು ಕಾಲೇಜ್ ಆಗಿರ್ತಿತ್ತು. ಓಕೆನಾ? ಸೊ ಅದೇ ಕಾಲೇಜಲ್ಲಿ ಸ್ಟಡಿ ಮಾಡ್ತಾರಂತ ವಿದ್ಯಾರ್ಥಿಗಳು ಅವ್ರದೇ ಕಾಲೇಜಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಬರೀತಿದ್ರು. ಈಗ ಚೇಂಜಸ್ ಅನ್ನ ಏನ್ ಮಾಡೋದು ಅಂತ ಹೇಳಿದ್ರೆ, ಈಗ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಅಂತ ಒಂದು ಇರುತ್ತೆ. ಆ ಕಾಲೇಜಲ್ಲಿ ಸ್ಟಡಿ ಮಾಡ್ತಾರಂತ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಅದೇ ಕಾಲೇಜಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ನೀಡುವಂತಿಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ ಬೇರೆ ಒಂದು ಕಾಲೇಜನ್ನ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಅಂತ ಮಾಡಿ ಅಲ್ಲಿ ಎಕ್ಸಾಮ್ ಅನ್ನ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಯಾವ ರೀತಿ ಥಿಯರಿ ಎಕ್ಸಾಮ್ ಇರುತ್ತೆ, ಥಿಯರಿ ಎಕ್ಸಾಮ್ ಅಲ್ಲಿ ಏನಾಗುತ್ತೆ, ವಿದ್ಯಾರ್ಥಿಗಳು ಅವ್ರು ಯಾವ ಕಾಲೇಜ್ ಸ್ಟಡಿ ಮಾಡ್ತಿದ್ರು ಅದೇ ಕಾಲೇಜಲ್ಲಿ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಬರೆಯಲ್ಲ, ಬೇರೆ ಕಾಲೇಜಿಗೆ ಹೋಗಿ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಬರೀತಾರೆ. ಅದೇ ರೀತಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದರಲ್ಲೂ ಕೂಡ ವಿದ್ಯಾರ್ಥಿಗಳು ಯಾವ ಕಾಲೇಜ್ ಸ್ಟಡಿ ಮಾಡ್ತಿದಾರೋ ಅದೇ ಕಾಲೇಜ್ ಅಕಸ್ಮಾತ್ ಆಗಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಆಗಿ ಬೇರೆ ವಿದ್ಯಾರ್ಥಿಗಳಿಗಿದ್ರೆ ಆ ಕಾಲೇಜ್ ವಿದ್ಯಾರ್ಥಿಗಳು ಅದೇ ಕಾಲೇಜಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಅವಕಾಶ ಇರಲ್ಲ. ಅಂತಹ ವಿದ್ಯಾರ್ಥಿಗಳು ಬೇರೆ ಕಾಲೇಜ್ಗೆ ಹೋಗಿ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ರೀತಿ ಸರ್ಕ್ಯುಲರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹಾಗೆ ನೋಟಿಫಿಕೇಶನ್ ಕೂಡ ರಿಲೀಸ್ ಮಾಡಿದ್ದಾರೆ. ನಂತರ ಈ ರೀತಿ ಚೇಂಜಸ್ ಏನಿದೆ ಇದರಿಂದ ನಿಮಗೆ ಏನು ಅನಿಸ್ತು ಇದನ್ನ ಕನ್ನಡ ಹೊಸ ತಿಳಿಸಿ. ಓಕೆನಾ? ನಂತರ ಮುಂಬರುವಂತಹ ಅಪ್ಡೇಟ್ಸ್ ಏನಿದೆ ಬೇಕಿದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ನ ಡೇಟ್ಸ್ ಆಗಿರ್ಬೋದು, ಫೈನಲ್ ಎಕ್ಸಾಮ್ ಡೇಟ್ಸ್ ಆಗಿರ್ಬೋದು ಅನೌನ್ಸ್ ಆದರೆ ಆದಷ್ಟು ಬೇಗ ಹೇಳ್ತೀವಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಂತರ ನಮ್ಮ ವಾಟ್ಸಪ್ ಚಾನಲ್ ಕೂಡ ಹಲವಾರು ಇನ್ಫಾರ್ಮೇಷನ್ಸ್ ಶೇರ್ ಮಾಡ್ತಿರ್ತೀವಿ, ಜಾಯ್ನ್ ಆಗಿ. ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಟ್ ಅಲ್ಲಿ ಇರುತ್ತೆ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.